ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇದು 8ನೇ ತರಗತಿಯ ಹೊಸ ಪುಸ್ತಕದ 1ನೇ ಅಧ್ಯಾಯದ ಒಳಗಡೆ ಅಭ್ಯಾಸ ಪುಸ್ತಕಗಳು. ಈಗಾಗಲೇ ಆಲ್ರೆಡಿ 10ನೇ ಪೇಜ್ ನಾನು ಏನ್ ಮಾಡಿದ್ನಪ್ಪ ಅಂತಂದಾಗ ಸಂಪೂರ್ಣ ವಿವರಣೆ ಮೂಲಕ ಈ ಚಾಪ್ಟರ್ ನ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತೇಳಿ ಆಲ್ರೆಡಿ ಕ್ಲಾಸಸ್ ಮಾಡಿದೆ. ಇಲ್ಲಿ ಇವತ್ತಿನಿಂದ ಏನ್ ಮಾಡ್ತೀನಪ್ಪ ಅಂದ್ರೆ ಈ ಕ್ಲಾಸ್ ನಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿ ನಿಮ್ಗೆ ಎಕ್ಸರ್ಸೈಸ್ ಕ್ವಶನ್ಸ್ ಗಳನ್ನ ಈ ಎಕ್ಸರ್ಸೈಸ್ ಕ್ವಶನ್ಸ್ ಗಳನ್ನ ಇಲ್ಲಿ ಬಿಡಿಸ್ಕೊಡ್ತಿರ್ತಾರೆ. ಈ ವಿಡಿಯೋನ ಹೇಳ್ತಾ ನೋಡ್ಕೊಳ್ಳಿ. ಪ್ರಮುಖ 9 ಪ್ರಶ್ನೆಗಳಿದ್ದಾವೆ. ಆ 9 ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಏನ್ ಮಾಡಿ ಕೊಡ್ತೀನಿ. ಹಾಗಾದ್ರೆ ಬನ್ನಿ, ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂದಿನ 2 ವಿಡಿಯೋಗಳು ನೋಡ್ಕೊಂಡು ಈ ವಿಡಿಯೋ ನೋಡೋದಕ್ಕೆ ಕಂಪ್ಲೀಟ್ ಆಗಿದ್ದು ಅರ್ಥ ಆಗ್ತದೆ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ ಅಂತ ಕ್ವಶನ್ಸ್ ಕೊಟ್ಟಾಗ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಏನಪ್ಪಾ ಅಂತಂದಾಗ ವರ್ಗ ಸಂಖ್ಯೆಯಲ್ಲಿ ಕೊನೆಯಲ್ಲಿ ಇವು ವರ್ಗ ಸಂಖ್ಯೆಗಳು ಆಗ್ಬಾರ್ದಾಗಿತ್ತಪ್ಪ ಅಂತಂದಾಗ ವರ್ಗ ಸಂಖ್ಯೆಗಳು ಯಾವ ಆಗಿರಂಗಿಲ್ಲಪ್ಪ ಅಂದಾಗ ಬಿಡಿ ಸ್ಥಾನದಲ್ಲಿ ಅಂಕಿಗಳು 2 ಆಗ್ಲಿ 3 ಆಗ್ಲಿ 7 ಆಗ್ಲಿ 8 ಆಗ್ಲಿ ಈ ನಂಬರ್ ಏನಾದ್ರು ಇದ್ದು ಅಂದಾಗ ಬಿಡಿ ಸ್ಥಾನದ ಅಂಕಿಗಳಲ್ಲಿ ಈ 4 ನಂಬರ್ ಏನಾದ್ರು ಇದ್ದು ಅಂದ್ರೆ ಅವು ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಏನಾಗಿರಂಗಿಲ್ಲಪ್ಪ ಅಂತಂದಾಗ ವರ್ಗ ಸಂಖ್ಯೆಗಳು ಆಗಿರಂಗಿಲ್ಲ. ಹಾಗಾದ್ರೆ ಒಂದನೇ ಆಪ್ಷನ್ಸ್ ಒಂದನೇದ್ರ ಪ್ರಕಾರ 2032 ಐತಿ. ಬಿಡಿ ಸ್ಥಾನದಾಗ ನೋಡ್ಬಿಡಿ ಏನೈತಿ 2 ಐತಿ. 2 ಇತ್ತಪ್ಪ ಅಂತಂದಾಗ ಇದು ಏನಾಗಿರಂಗಿಲ್ಲ, ಇದು ಯಾವ ಪೂರ್ಣ ವರ್ಗಗಳಲ್ಲ ಅಂತ ಕ್ವಶನ್ಸ್ ನ ಕೊಟ್ಟಾರ. ಹಾಗಾದ್ರೆ ಇದು 2032 ಇದು ಪೂರ್ಣ ವರ್ಗ ಅಲ್ಲ ಅಂತೇಳಿ ನೀವೇನ್ ಮಾಡ್ಬೇಕಪ್ಪ ಅಂದಾಗ ಎಕ್ಸರ್ಸೈಸ್ ದಲ್ಲಿ ಬರೀಬೇಕು. ಕಾರಣ ಕೇಳಿನಪ್ಪ ಅಂತಂದಾಗ ವರ್ಗ ಸಂಖ್ಯೆ ಕೊನೆಯಲ್ಲಿ 2, 3, 7, 8 ಬಂದಿರುವುದಿಲ್ಲ. ಹೀಗಾಗಿ ಇದೊಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತೇಳಿ ನೀವೇನ್ ಮಾಡ್ಬೇಕು ಅಂತಂದಾಗ ಕಾರಣವನ್ನು ಕೂಡ ಬರ್ಕೊಳ್ರಿ. ಇನ್ನ 2ನೇದು ಏನ್ ಕೊಟ್ಟಾರ ನೋಡ್ರಾಗ 2ನೇದು ಏನ್ ಕೊಟ್ಟಾರ 2048 ಕೊಟ್ಟಾರ. ಇಲ್ಲಿ ಕೊನೆಗೆ ಏನಿದೆ 8 ಐತೆ. 8 ಇರುವುದರಿಂದ ಇದು ಕೂಡ ಪೂರ್ಣ ವರ್ಗ ಅಲ್ಲ ಅಂತೇಳಿ ಬರೀಬೇಕು. ಸೇಮ್ ಕಾರಣನ ಆಸ್ ಇಟ್ ಈಸ್ ನ ಬರೀಬೇಕು. ಪೂರ್ಣ ವರ್ಗ ಸಂಖ್ಯೆಯ ಕೊನೆಯಲ್ಲಿ 8 ಹೊಂದಿರುವುದಿಲ್ಲ. ಹೀಗಾಗಿ ಇದೊಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತೇಳಿ. 1027 ಇಲ್ಲಿ ನೋಡ್ರಿ 7 ಐತಿ. 7 ಕೂಡ ಮತ್ತೆ ಏನಾಗಿದೆಪ್ಪ ಅಂತಂದಾಗ ಇಲ್ಲಿ ಮತ್ತೆ 7 ಇದೆ. ಹೀಗಾಗಿ ಕೂಡ ಇದು ಕೂಡ ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇನ್ನು ಆಪ್ಷನ್ಸ್ 4ನೇದ್ರಾಗ ಏನಿದೆಪ್ಪ ಅಂತಂದಾಗ 1089 ಕೊಟ್ಟಾನ. ಈ 1089 ಇದು ವರ್ಗ ಸಂಖ್ಯೆ ಹೌದಾ ಇಲ್ಲ ಅಂತ ಅನ್ಕೊಂಡಾಗ ನಾವು ಚೆಕ್ ಮಾಡ್ಕೋಬಹುದು. ಆಲ್ರೆಡಿ ನಾವು 30 ವರ್ಗ ಸಂಖ್ಯೆಗಳು ಬರ್ತಿರ್ತಿತ್ತು. 30 ವರ್ಗ ಸಂಖ್ಯೆಗಳು ಬರ್ತಾವ ಅಂದಾಗ 30 ವರ್ಗ ಎಷ್ಟು ಅಂದ್ರೆ 900 ಐತಿ. ಇದು ಜಾಸ್ತಿ ಇದೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಕೊನೆಗೆ ಏನಿದೆ ನೋಡ್ರಿ 1089 ಕೊನೆಗೆ ಏನೈತಿ 9 ಐತಿ. 9 ಬಿಡಿ ಸ್ಥಾನದಲ್ಲಿ ಬಂದಿದ್ಯಪ್ಪ ಅಂತಂದಾಗ ಯಾವ ಸಂಖ್ಯೆಯ ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರ್ಬೇಕಾಗಿತ್ತಪ್ಪ ಅಂದಾಗ ಬಿಡಿ ಸ್ಥಾನದಲ್ಲಿ ಅಂಕಿಗಳು ಏನಾಗಿರ್ಬೇಕಪ್ಪ ಅಂತೇಳಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಾಗಿರ್ಬೇಕು, ಯಾವ್ದು ಬರ್ಬೇಕು 3 ಬರ್ಬೇಕು. ಯಾಕಂದ್ರೆ 3 ವರ್ಗ ಎಷ್ಟು ಆಗ್ತದ 9 ಆಗ್ತದೆ. ಇಲ್ಲಿ 7 ಬರ್ಬೇಕು. 7 ವರ್ಗ ಎಷ್ಟು 49 ಆಗ್ತದೆ. ಹಾಗಾಗಿ ಕೊನೆಗೆ ಬಿಡಿ ಸ್ಥಾನದಲ್ಲಿ 9 ಬರ್ಬೇಕಾಗಿತ್ತಂದ್ರೆ ಅದು 3 ವರ್ಗ ಆಗಿತ್ತು. ಇಲ್ಲಂದ್ರೆ 7 ವರ್ಗ ಆಗಿರ್ಬೇಕು ಬಿಡಿ ಸ್ಥಾನದಲ್ಲಿ. ಹಾಗಾದ್ರೆ 30 ವರ್ಗ ಈಗ ಆಲ್ರೆಡಿ ನಮ್ಗ 900 ಬರ್ತೈತಿ. ಈಗ ನೆಕ್ಸ್ಟ್ 31 ಕೊನೆಗೆ ಬಂದೈತಿ ಅಂದ್ರೆ 1 ಬರ್ತೈತಿ. ಇಲ್ಲಿ 9 ಐತಿ. ಹೀಗಾಗಿ ಆಗಲ್ಲ. 32 ಅಂದ್ರೆ 2 ವರ್ಗ 4 ಐತಿ. ಹೀಗಾಗಿ ಇದು ಬರಲ್ಲ. 33 ವರ್ಗ ನಾವು ಚೆಕ್ ಮಾಡಿ ನೋಡೋಣ. ಈಗ 33 ವರ್ಗ ಚೆಕ್ ಮಾಡಿ ನೋಡ್ರಿ. 33 ಇಂಟು 33 ನೋಡ್ರಿ 3 ಮೂರ್ಲೆ ಎಷ್ಟಪ್ಪ ಅಂದ್ರೆ 9. ನೆಕ್ಸ್ಟ್ 3 ಮೂರ್ಲೆ ಎಷ್ಟಪ್ಪ ಅಂದ್ರೆ 9. ಇಲ್ಲಿ ಪ್ಲಸ್ ಆಗ್ತೇವೆ. ಮತ್ತೆ 3 ಮೂರ್ಲೆ ಎಷ್ಟಪ್ಪ ಅಂದ್ರೆ 9. ಮತ್ತೆ 3 ಮೂರ್ಲೆ 9 ಕೂಡಿಸಿ 9 9 9 18 1089 ಬಂತು. ಹಾಗಾದ್ರೆ 1089 ಬರ್ತೈತೆ ಅನ್ನೋದಾದ್ರೆ ಇದು 33 ವರ್ಗ ಸಂಖ್ಯೆ ಹೌದು. ಹಾಗಾಗಿ ನೀವು 1089 ಇದೊಂದು ಪೂರ್ಣ ವರ್ಗ ಸಂಖ್ಯೆ ಅಂತೇಳಿ ನೀವು ಬರೀರಿ ಅಭ್ಯಾಸದಲ್ಲಿ. ಓಕೆ, ಇದು ಫಸ್ಟ್ ಪ್ರಶ್ನೆಗೆ ಉತ್ತರ. ಇನ್ನ ಸೆಕೆಂಡ್ ಪ್ರಶ್ನೆಗಳಿಗೆ ಉತ್ತರ ಏನಾಗುತ್ತದ ಅಂತೇಳಿ ಇಲ್ಲಿ ನಾವು ನೋಡ್ಕೊಂಡು ಬಂದಾಗ ಸೆಕೆಂಡ್ ಪ್ರಶ್ನೆ ಕೂಡ ಈ ತರ ಇದೆ. ಸರ ಇಲ್ಲಿ ಏನಿದೆಪ್ಪ ಅಂತಂದಾಗ 64 64 ಸ್ಕ್ವೇರ್ 108 ಸ್ಕ್ವೇರ್ 292 92 ಸ್ಕ್ವೇರ್ 36 ಸ್ಕ್ವೇರ್ ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಬಿಡಿ ಸ್ಥಾನದ ಅಂಕಿಯಲ್ಲಿ 4 ಹೊಂದಿದೆ ಅಂತ ಪ್ರಶ್ನೆ ಕೊಟ್ಟಾರೆ. ಬಿಡಿ ಸ್ಥಾನದಲ್ಲಿ ಅಂಕಿ 4 ಹೊಂದಬೇಕಾಗಿತ್ತಪ್ಪ ಅಂತಂದಾಗ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏನಿರ್ಬೇಕು ಅಂತ ಹೇಳಿದೀನಿ 4 ಇರ್ಬೇಕಾಗಿತ್ತಪ್ಪ ಅಂತಂದಾಗ 4 ಯಾವ್ಯಾವ ಮುಖ್ಯ ಬರಕ್ ಸಾಧ್ಯ ಇದೆ 2 ವರ್ಗ ಎಷ್ಟಪ್ಪ ಅಂದ್ರೆ 4 ಬರಕ್ ಸಾಧ್ಯ ಇದೆ. ಬಿಟ್ರ 8 ವರ್ಗ 8 ಇತ್ತಪ್ಪ ಅಂದ್ರೆ 8 ವರ್ಗ ಎಷ್ಟು ಬರ್ಬೋದು 64 ಕೊನೆಗೆ 4 ಬರ್ತದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಅಂಕಿಗಳು ಏನಿರ್ಬೇಕು 2 ಇರಬೇಕು. ಇಲ್ಲಂದ್ರೆ 8 ಇರಬೇಕು. ಅಂದಾಗ ಮಾತ್ರ 4 ಬರಕ್ ಸಾಧ್ಯ. ಇಲ್ಲಿ 4 ಐತಿ ಒಂದೇ ಆಪ್ಷನ್ಸ್ ನಲ್ಲಿ. 4 ವರ್ಗ 16 6 ಬರಕ್ ಸಾಧ್ಯ ಐತಿ. ಹೀಗಾಗಿ 64 ಬರಲ್ಲ. ಇಲ್ಲಿ 108 ಐತಿ. 108 ಅಂದ್ರೆ 8 ಲಾಸ್ಟ್ಗೆ 64. ಹಾಗಾದ್ರೆ 4 ಬರಕ್ ಸಾಧ್ಯ ಇದೆ. ಹಾಗಾದ್ರೆ 108 ಒಂದು ಬರ್ಕೋರಿ.
ನೆಕ್ಸ್ಟ್ 292 ಐತಿ, ಇಲ್ಲಿ ಕೊನೆಗೆ 2 ಐತಿ, 2 4 292 ಕೂಡ ಬರುವ ಸಾಧ್ಯ ಇದೆ. ನೆಕ್ಸ್ಟ್ 36 ಇದೆ, 36 36 6 ಬರ್ತೈತಿ, ಬಟ್ ಇಲ್ಲಿ ಬರಲಿಲ್ಲ. ಹಾಗಾದ್ರೆ ಇವುಗಳಲ್ಲಿ ಯಾವ ಸಂಖ್ಯೆ ಕೊನೆಯ ಬಿಡಿ ಸ್ಥಾನದಲ್ಲಿ 4 ಹೊಂದಿದೆ ಅಂತ ಕ್ವಶನ್ಸ್ ಕೊಟ್ಟಾಗ 108 ಮತ್ತು 292ರಲ್ಲಿ ಬಿಡಿ ಸ್ಥಾನದ ಅಂಕಿಯಲ್ಲಿ 4 ಹೊಂದಿದೆ ಅಂತೇಳಿ ನೀವೇನ್ ಮಾಡ್ಬೇಕಂದಾಗ ಬರೀಬೇಕಾಗ್ತದ. ಬಿಡಿ ಸ್ಥಾನದಲ್ಲಿ 4 ಹೊಂದಿದೆ. ಈ ತರ ನೀವು ಎಕ್ಸರ್ಸೈಸ್ ದಲ್ಲಿ ವಿಡಿಯೋ ಪಾಸ್ ಮಾಡಿ ಹೇಳುವಂತ ವರ್ಡ್ಸ್ ಗಳನ್ನು ಒಂಥರ ಆಫ್ಲೈನ್ ಕ್ಲಾಸಸ್ ಅನ್ಸುತ್ತವರಿಂದ ನೀವೇನ್ ಮಾಡ್ಬೇಕು ಅಂದ್ರೆ ವಿಡಿಯೋ ಪಾಸ್ ಮಾಡಿ ಇದನ್ನ ಎಲ್ಲ ಬರ್ಕೊತಾ ಹೋಗ್ಬೇಕಾಗ್ತದ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನ್ ಕೊಟ್ಟಾರಪ್ಪ ಅಂತಂದಾಗ 125 ಸ್ಕ್ವೇರ್ ಅಂದ್ರೆ 15,625 ಕೊಟ್ಟಾಗ 126 ಸ್ಕ್ವೇರ್ ಮೇಲೆ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಇದ್ರ ಒಳಗಡೆ ಯಾವ್ದು ಸರಿ ಅಂತ ಕ್ವಶನ್ಸ್ ಕೊಟ್ಟಾರ. ಈಗ ಆಲ್ರೆಡಿ ಹಿಂದಿನ ಕ್ಲಾಸಸ್ ನಲ್ಲಿ ಕೂಡ ಈ ತರ ನಾವು ಮಾಡಿದೀವಿ, ಪೇಜ್ ನಂಬರ್ ನಲ್ಲಿ ಇವ್ಕಲ್ ನಾನು ತೋರಿಸಿದ್ದೀನಿ. ಹಾಗಾದ್ರೆ ಈ ತರ ಬಂದಾಗ ನಾವೇನ್ ಮಾಡ್ಬೇಕು ಅಂತ ಅಂದಾಗ 125 ಸ್ಕ್ವೇರ್ ಆಲ್ರೆಡಿ ಕೊಟ್ಟಾರ. 125 ವರ್ಗ ಎಷ್ಟು ಕೊಟ್ಟಾರ? 15,625 ಕೊಟ್ಟಾರ. ಹಾಗಾದ್ರೆ ಈಗ 126 ವರ್ಗ ಕಂಡುಹಿಡಿಬೇಕಾಗಿತ್ತಲ್ಲ ನಾವು. ಹಾಗಾದ್ರೆ ಇದಕ್ಕೊಂದು ಸೂತ್ರ ಬರ್ತಿದ್ವು ಅಂತ ಹೇಳಿದಾನ. ಏನ್ ಸೂತ್ರ? 2n - 1 ಅಂತ ಇದೊಂದು ಸೂತ್ರ. ಎಷ್ಟು ಕಂಡುಹಿಡಿಯಾಗ್ತದೆ ಅಂದ್ರೆ 126 ವರ್ಗ ಸಂಖ್ಯೆ. ಹಾಗಾದ್ರೆ n ಇದ್ದಲ್ಲಿ 126 ಹಾಕ್ಬೇಕು. 2 × 126 - 1. 126 ಎರಡ್ಲೆ ಎಷ್ಟಪ್ಪ ಅಂತಂದಾಗ 252 252ಕ್ಕ 1ನ ಮೈನಸ್ ಮಾಡಿದಾಗ 251 ಬರ್ತದೆ. ಈ 251ನ್ನ ನೀವೇನ್ ಎಲ್ಲಿಗೆ ಸೇರಿಸ್ಬೇಕು? ಈಗ ಪ್ಲಸ್ 251ಕ್ಕೆ ಇಲ್ಲಿಗೆ ಸೇರಿಸ್ಬೇಕು. 125 ವರ್ಗ ಸಂಖ್ಯೆಗೆ ಇದು 1 6 2 1 ಎಷ್ಟಪ್ಪ ಅಂತಂದಾಗ 7 2 1 ಸಾರಿ ಇದು ಎಷ್ಟೈತಿ? 251 ಐತಿಲ್ಲ, 5 2 7 ಆಯ್ತು. ನೆಕ್ಸ್ಟ್ 6 2 ಎಷ್ಟಪ್ಪ ಅಂದಾಗ 8. ನೆಕ್ಸ್ಟ್ 5 5 1 15,876 ಇದು ಎದುರು ವರ್ಗ ಸಂಖ್ಯೆ ಆಗಿರ್ತದಪ್ಪ ಅಂತಂದಾಗ 126ರ ವರ್ಗ ಸಂಖ್ಯೆ ಆಗಿರ್ತದ. ಬಟ್ ನಮ್ಗೇನ್ ಕೇಳ್ಯಾರ ಅವರು 15,625 ಕೊಟ್ಟಾಗ ಈ 126 ಸ್ಕ್ವೇರ್ ಬೆಲೆ ಆಗ್ಬೇಕಾಗಿತ್ತಪ್ಪ ಅಂದಾಗ ನೀವು ಏನ್ ಎಡಿಷನ್ ಮಾಡಿದ್ರಿ ಅಥವಾ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಎಡಿಷನ್ ಮಾಡಿದೇನೋ ಅವಿಭಾಜ್ಯ ಸಂಖ್ಯೆ 251 ಇಲ್ಲಿ ಐತಲ್ಲ, ಈ 251ನ್ನ ಇಲ್ಲಿ ಕೂಡಿಸಿದೀವಿ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ಬೇಕಪ್ಪ ಅಂದಾಗ ಆಪ್ಷನ್ಸ್ 4ನ್ನ 15,625 ಪ್ಲಸ್ 251 ಮಾಡಿದಾಗ 126 ಸ್ಕ್ವೇರ್ ಬೆಲೆ ಆಗ್ತದೆ. ಇಷ್ಟು ಮಾಡಿದ ಇದು ಥರ್ಡ್ ಕ್ವಶನ್ಸ್ ನಿಂದ ಕಂಪ್ಲೀಟ್ ಆಗ್ತದೆ. ಇನ್ನ ನೆಕ್ಸ್ಟ್ ನಿಮ್ಗೆಲ್ಲ ಇವು ಆಫ್ಲೈನ್ ಕ್ಲಾಸಸ್ ತರ ಅನಿಸ್ತಿರ್ತಾವು, ನೀವು ನೀಟಾಗಿ ಕೂಡ ಬರ್ಕೋಬೇಕು. ಇನ್ನ ಪ್ರಶ್ನೆ ಸಂಖ್ಯೆ 4 4ನೇದ್ರಾಗ ನಾವು ಏನ್ ಮಾಡ್ಬೇಕು? ಪ್ರಶ್ನೆ ಸಂಖ್ಯೆ ಏನಿದೆಯಪ್ಪ ಅಂತಂದಾಗ 4ನೇ ಪ್ರಶ್ನೆ ಏನಿದೆ ನೋಡ್ರಿ. ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟಾರ. ಇಲ್ಲಿ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತದ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಾಗಿರ್ತದೆ ಅಂತಂದಾಗ ಚೌಕದ ವಿಸ್ತೀರ್ಣ ಆಲ್ರೆಡಿ ಅವರು 441 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರ. ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಅಂತಂದಾಗ ನಾವೇನ್ ಮಾಡ್ತೀವಿ? ಬಾಹು ಇಂಟು ಬಾಹು, ಹೌದಾ? 441 ಐತಿ. ಈ 441 ಅನ್ನೋದು ಇದು ಎಷ್ಟು ವರ್ಗ ಸಂಖ್ಯೆ ಆಗಿರ್ತದ? ಬಾಹು ಸ್ಕ್ವೇರ್ ಅಂತ ಕರಿತೇವೆ, ಹೌದಾ? ಬಾಹು ಇಂಟು ಬಾಹು, ಬಾಹು ಸ್ಕ್ವೇರ್ ಇಸ್ಕೊಲ್ ಟು 441. ಇದನ್ನು ರೂಟ್ ಹಾಕಿ ಅಥವಾ ಈ ಬಾಹು ಸ್ಕ್ವೇರ್ ನ ತೆಗೆದೇವಪ್ಪ ಅಂದ್ರೆ 441 ಬರೀ ಬಾಹು ಇರ್ತದೆ. 441 ಎಷ್ಟು ವರ್ಗ ಸಂಖ್ಯೆ? ಇದು 21 ವರ್ಗ ಸಂಖ್ಯೆ ಅನ್ನೋದು ನಿಮ್ಗೆ ಗೊತ್ತೈತಿ. ಹಾಗಾದ್ರೆ ಇದು ಒಂದ್ ಸೈಡ್ 21 ಬಿಟ್ಟ ಏನಾಗಿರ್ತದಪ್ಪ ಅಂತಂದಾಗ ಆ ಬಾಹುವಿನ ಉದ್ದ ಆಗಿರ್ತದೆ. ಇದನ್ನ ಈ ತರ ನೀವು ಬರಿಬೇಕು. ಇನ್ನ ಪ್ರಶ್ನೆ ಸಂಖ್ಯೆ 5 ಏನಿದೆಯಪ್ಪ ಅಂತ ನೋಡಿದಾಗ ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 4 9 ಮತ್ತು 10 ಈ ತರ ಸಂಖ್ಯೆಗಳನ್ನು ಕೊಟ್ಟಾಗ ಕೊಟ್ಟಾಗ ನಾವೇನ್ ಮಾಡ್ಬೇಕಪ್ಪ ಅಂದಾಗ ಬಹಳ ಸುಲಭವಾಗಿ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದಾಗ LCM ತೆಗಿಬೇಕು. ಅದು ಒಂದೇ ಮೆಥಡ್ ಇದಕ್ಕೆ, ಹೌದಾ? ಹಾಗಾದ್ರೆ 4 9 ಮತ್ತು 10 LCM ತೆಗಿರಿ. ಏನಪ್ಪಾ ಅಂದ್ರೆ 2 2 4 2 ಮಂದಿ 9 ಇಲ್ಲ, 2 5 10. ಓಕೆ, ನೆಕ್ಸ್ಟ್ 2 1 2 9 ಇಲ್ಲ, 5 ಇಲ್ಲ. ನೆಕ್ಸ್ಟ್ 3 ಮಂದಿಯಾಗ 3 3 9 5 5. ನೆಕ್ಸ್ಟ್ 1 1 3 1 3 5 5. ನೆಕ್ಸ್ಟ್ 1 1 5 1 5. ಹಾಗಾದ್ರೆ ಪೇರ್ಗಳು ನೋಡ್ರಿ 2 ಪೇರ್ ಸಿಕ್ತು, 3 ಪೇರ್ ಸಿಕ್ತು, 5 ಪೇರ್ ಸಿಗ್ಲಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದಾಗ 2 × 2 × 3 × 3 × 5. ಹಾಗಾದ್ರೆ 2 2 4 4 3 12 12 3 36 36
ಇಂಟು 5 ಮಾಡಿದಾಗ ಎಷ್ಟು ಬರ್ತದಪ್ಪ ಅಂತಂದಾಗ 900 ಬರ್ತದೆ. ಹೌದಾ? 900 ಬರ್ತದೆ. ಹಾಗಾದ್ರೆ ಕನಿಷ್ಠ ಸಂಖ್ಯೆ ಅಥವಾ ಚಿಕ್ಕ ವರ್ಗ ಸಂಖ್ಯೆ ಯಾವ್ದು ಉತ್ತರ ಮಾಡಿದಾಗ 900 ಆಗ್ತದೆ. ನಾವು ಇಲ್ಲಿಗಪ್ಪ ಅಂತಂದಾಗ ನೀವು ಇದು ಇಷ್ಟೇ ಗುಣಿಸಿರ್ತಾರೆ. ಗುಣಿಸಿ ನಾವು ಇನ್ನ ಏನ್ ಬೇಕಾಗಿರ್ತದೆ? 5 ಬೇಕಾಗಿರ್ತದೆ. ಇನ್ನೊಂದು ಪೇರ್ ಬೇಕಾಗಿರುತ್ತೆ. 5ರಲ್ಲಿ ಕೂಡ ನೀವು ಗುಣಿಸಿದಾಗ ಕೂಡ ಆನ್ಸರ್ ಸೇಮ್ ಇರ್ತದೆ 900. ಹಾಗಾದ್ರೆ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 900 ಇದು ಎಷ್ಟು ವರ್ಗ ಸಂಖ್ಯೆ ಅಂತಂದಾಗ 9ರ ವರ್ಗ ಸಂಖ್ಯೆಯಲ್ಲಿ ಕೂಡ ನಾವೇನ್ ಮಾಡ್ಬೇಕು ಅಂತಂದಾಗ ಕರಿತೇವೆ. ಈ ತರ ಈ ಪ್ರಶ್ನೆ 5ನೇ ಪ್ರಶ್ನೆಯನ್ನ ನಾವು ಈ ತರ ಗುರುಸ್ಕೋಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 6 ಯಾವ ತರ ಇದೆ ಅಂತ ಹೇಳಿ ನೋಡ್ಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 6 ಏನಿದೆ ನೋಡ್ರಿ, 9,408 ಇದನ್ನ ಪೂರ್ಣ ವರ್ಗ ಸಂಖ್ಯೆಯಾಗಿಸಲು ಅದಕ್ಕೆ ಗುಣಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟ. ಇದನ್ನ ಅವಿಭಾಜ್ಯ ಅಪವರ್ತನೀಕರಣದಿಂದ ಏನ್ ಮಾಡಬೇಕಪ್ಪ ಅಂದ್ರೆ ನಾವು ಮಾಡ್ಬೇಕಾಗ್ತದೆ. ಹಾಗಾದ್ರೆ ಅವಿಭಾಜ್ಯ ಅಪವರ್ತನೀಕರಣದಿಂದ ಅಂತ ಸ್ಟಾರ್ಟ್ ಮಾಡ್ತೀನಿ. ಕೊನೆಗೆ 8 ಉಳಿದಿಂದ ಇದು 2 ಲೀಟರ್ ಹೋಗ್ತದೆ. 2 4 8 ಇಲ್ಲಿ 1 ಉಳಿತದೆ. 14 ಆಗ್ತದೆ. 2 7 14 0 ಇರೋದ್ರಿಂದ 0 ಆಚಿಟ್ಟಿದೆ. 2 4 8 ಮತ್ತೆ 2 ಉಳಿತದೆ. 2 2 4 2 3 6 1 ಉಳಿತದೆ. 40 ಆಯ್ತು. 2 5 10 2 2 4. ನೆಕ್ಸ್ಟ್ ಮತ್ತೆ 2 1 2 ಮತ್ತೆ 2 1 2 ಇಲ್ಲಿ 3 2 1 1 ಉಳಿತು. ಮತ್ತೆ 15 ಆಯ್ತು. 2 7 14 1 ಉಳಿತದೆ. ಮತ್ತೆ 2 6 12. ನೆಕ್ಸ್ಟ್ 2 5 10 1 ಉಳಿತದೆ. 17 ಆಯ್ತು. 2 8 16 1 ಉಳಿತದೆ. ಮತ್ತೆ 2 8 16 2 2 4 1 ಉಳಿತದೆ. 2 9 18. ನೆಕ್ಸ್ಟ್ 2 4 8 ಮತ್ತೆ 2 2 1 2 2 4 8 1 ಉಳಿತದೆ. ಅದು 14 ಆಯ್ತು. 2 7 14 7 ಸ್ಟಾರ್ಟ್ ಮಾಡ್ಬಿಟ್ಟು ನೋಡಿ ನಾನೀಗ 7 2 14 7 1 7. ನೆಕ್ಸ್ಟ್ 7 3 21 7 3 21 ಇಲ್ಲಿ ಕೊನೆ 3 ಉಳಿತಂದ್ರೆ 3 3. ಇಲ್ಲಿ ಪೇರ್ಗಳನ್ನ ನೀವು ನೋಡ್ಕೊತ ಬಂದಾಗ ಪೇರ್ ನೋಡ್ರಿ ಎಷ್ಟು ಸಿಗ್ತಾವ. ಇಲ್ಲಿ 2 ಪೇರು 1 2 3 ಪೇರ್ ಸಿಗ್ತಾವ. 7 1 ಸಿಗ್ತದೆ. 3 ಪೇರ್ ಸಿಗ್ಲಿಲ್ಲ. ಹಾಗಾದ್ರೆ ಒಂದೊಂದು ಪೇರ್ ಅಷ್ಟೇ ಹೋಗ್ಬೇಕು ನಾನು 2. ನೆಕ್ಸ್ಟ್ 2 ನೆಕ್ಸ್ಟ್ 2 3 ಪೇರ್ಗಳು ಸಿಗ್ತವೆ. 7 ಸಿಕ್ಕದ 1 ಸಿಕ್ಕದ 3 ಪೇರ್ ನಮಗೆ ಸಿಗ್ಲಿಲ್ಲ. ಹಾಗಾದ್ರೆ ನಾವು ಏನ್ ಮಾಡಬೇಕಪ್ಪ ಅಂತ ಇಲ್ಲಿ ಕ್ವಶನ್ಸ್ ನ ಕೇಳಿದ್ರು. 9,408 ಪೂರ್ಣ ವರ್ಗ ತಯಾರಿಸಲು ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ ಇನ್ನ ಯಾವುದು 3 ಇನ್ನೊಂದು ಪೇರ್ ಬೇಕಾಗಿತ್ತು. ನನಗೆ ಇನ್ನೊಂದು 3 ಬೇಕಾಗಿತ್ತು. ಹಾಗಾದ್ರೆ ನಾವು ಯಾವ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಗುಣಿಸಬೇಕಪ್ಪ ಅಂತಂದಾಗ 3 ಚಿಕ್ಕ ಸಂಖ್ಯೆಯನ್ನ ಗುಣಿಸಬೇಕು ಅಂತೇಳಿ ಬರೀಬೇಕು. 3 ಚಿಕ್ಕ ಸಂಖ್ಯೆ 3 ಪೇರ್ ಬೇಕಾಗಿತ್ತು. 3 ಬೇಕಾಗಿತ್ತಂದ್ರ ಬಂದಿತ್ತಂದ್ರ ಅದು ವರ್ಗ ಸಂಖ್ಯೆ ಆಗಿರ್ತದೆ. 3 ಚಿಕ್ಕ ಸಂಖ್ಯೆ ಗುಣಿಸಬೇಕು ಅಂತ ಬರೀಬೇಕು. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಆ ಸಂಖ್ಯೆಯ ವರ್ಗಮೂಲ ಕಂಡುಹಿಡಿಯಬೇಕಾಗಿತ್ತಪ್ಪ ಅಂತಂದಾಗ ಇದನ್ನು ಗುಣಿಸ್ರಿ. 2 2 ಎಷ್ಟಪ್ಪ ಅಂತ 4 4 8 8 56. ಹಾಗಾದ್ರೆ ಆ ಸಂಖ್ಯೆಯನ್ನ ನಮ್ಗೆ ಇನ್ನೊಂದು ಪೇರ್ ಬೇಕಾಗಿತ್ತಪ್ಪ ಅಂತಂದ್ರೆ 3ರಲ್ಲಿ ಅಂತ ಗುಣಿಸ್ಬೇಕು ನಾನು. ಹಾಗಾದ್ರೆ 3 6 ಎಷ್ಟಪ್ಪ 18 1 ಕೈಲ 3 ಇಲ್ಲಿ 15 15 1 16. ಹಾಗಾದ್ರೆ ಅದರ ವರ್ಗಮೂಲ 168 ಆಗುತ್ತಲ್ಲ. 168. ಕ್ಲಿಯರ್? ಈ ಪ್ರಶ್ನೆ ಈ ತರ ನೀವು ಬಿಡಿಸ್ಬೇಕಾಗ್ತದೆ. ಇನ್ನ ಪ್ರಶ್ನೆ ಸಂಖ್ಯೆ 7 ಏನಿದೆ ಅಂತ ಹೇಳಿ ನಾವು ನೋಡ್ಬೇಕು. 7ನೇ ಪ್ರಶ್ನೆ ಈ ತರ ಇದೆ. ಕೆಳಗಿನ ಇಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಇಬ್ಬರನ್ನ ಸ್ವಲ್ಪ ಇಲ್ಲಿ ರಬ್ ಮಾಡ್ತಾನೆ. ಪ್ರಶ್ನೆ ಸಂಖ್ಯೆ ಈ ತರ ಇದೆ. 7ನೇ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಂತಹ ಪ್ರಶ್ನೆಗಳಿದ್ದಾಗ ಇಲ್ಲಿ ನೋಡ್ರಿ ಇದು 16 ವರ್ಗ ಮಾಡುದು. 16 ವರ್ಗ ಎಷ್ಟಪ್ಪ ಅಂತಂದಾಗ 256. 17 ವರ್ಗ ಎಷ್ಟಪ್ಪ ಅಂತಂದಾಗ 289. ಇವು ಕೂಡ 2 ನಡುವಿನ ಸಂಖ್ಯೆಗಳನ್ನ ಎಣಿಸ್ಬೇಕಾಗ್ತದೆ. 256 257 258 ಹಿಂಗ 288 ತನಕ ನೀವು ಎಣಿಸ್ರಿ ಎಷ್ಟು ಸಂಖ್ಯೆಗಳಾಗ್ತಪ್ಪ ಅಂತಂದಾಗ 32 ಸಂಖ್ಯೆಗಳಾಗ್ತವೆ. ಸರ್ ನೀವು 32 ಸಂಖ್ಯೆಗಳಂತ ಹೆಂಗ್ ಡೈರೆಕ್ಟ್ ಆಗಿ ಹೇಳಿದ್ರಿ. ಒಂದು ಸಣ್ಣ ಎಕ್ಸಾಂಪಲ್ ಈಗ ಏನಪ್ಪಾ ಅಂದಾಗ 2 ಸ್ಕ್ವೇರ್ ಎಷ್ಟಪ್ಪ ಅಂದಾಗ 4 ಆಗ್ತದೆ. ನೆಕ್ಸ್ಟ್ ಕ್ರಮಾನುಗತ 3 ಸ್ಕ್ವೇರ್ ಅಂತ ಕರಿತೀವಿ. 3 ಸ್ಕ್ವೇರ್ ಎಷ್ಟಪ್ಪ ಅಂತಂದಾಗ 9 ಆಗ್ತದೆ. ಈ 2 ನಡುವಿನ ಸಂಖ್ಯೆ ಎಷ್ಟು ಅದಾವು ಎಣಿಸ್ರಿ ಅಂತಂದಾಗ 4 ಇರ್ತಾವೆ. ಬೇಕಾದ್ರೂ ಇಲ್ಲಿ ನೋಡ್ರಿ 4 ಮತ್ತು 9 ನಡುವಿನ ಸಂಖ್ಯೆಗಳು ಎಷ್ಟಿರ್ತಾವ 5 ಆಗ್ಲಿ 6 7 8 ಎಷ್ಟಿರ್ತಾವ 4 ಇರ್ತಾವ. 4 ಹೆಂಗ್ ಡೈರೆಕ್ಟ್ ಹೇಳತ್ತೀನಿ ಅಂತಂದಾಗ ಇದಕ್ಕೊಂದು ಸಿಂಪಲ್ ಸೂತ್ರ ಬರ್ತದೆ. ಏನಪ್ಪಾ ಅಂತಂದಾಗ 2n ಅಂತೇಳಿ 2n ಅಂತಂದಾಗ ಇಷ್ಟೇ ಹಾಕ್ಬೇಕು.
ಇದ್ರ ಒಳಗಡೆ 2 ಅಂದ್ರೆ ಫಿಕ್ಸ್ ಇರ್ತೈತಿ. ಎನ್ ಅಂದಾಗ ಏನ್ ಮಾಡೋದು, ಇದ್ರ ಸ್ಮಾಲೆಸ್ಟ್ ನಂಬರ್ ಯಾವ್ದು ಇರ್ತೈತಿ, 3 2 ಸ್ಮಾಲ್ ನಂಬರ್ ಯಾವ್ದು, ಫಸ್ಟ್ ನಂಬರ್ ಯಾವ್ದು 2. ಆ 2 ತಗೊಂಡು ಗುಣಿಸ್ಬೇಕೈತಿ. 2 2 4. ಆ 4 ಸಂಖ್ಯೆಗಳು 5 6 7 8 4 ಸಂಖ್ಯೆಗಳು ಸಿಗ್ತಾವ. ಹಾಗಾದ್ರೆ ಈ 32 ಹಾಕಿದ್ರೆ ಈಗ ಅದೇ ತರ ಹಾಕ್ಬಿಡ್ರಿ. ಈಗ ಎಂಟಾಗ 2 ಎನ್ ಅಂದಲ್ಲಿ ಸಣ್ಣ ಸಂಖ್ಯೆ 16 16 ಸಣ್ಣ ಸಂಖ್ಯೆ ಈಗ 16 16ನ ಗುಣಿಸ್ಬಿಡ್ರಿ. 16 32 ಸಂಖ್ಯೆಗಳು ಅವು ಸಿಗ್ತಾವೆ. ಅದೇ ರೀತಿಯಾಗಿ 99 ಮತ್ತು 100 ಈಗ 99 ಮತ್ತು 100 ಎಷ್ಟು ಇರ್ತಾವ ಅಂತಂದಾಗ 2n ಸೂತ್ರದ ಒಳಗಡೆ ಇದರ ಸಣ್ಣ ಸಂಖ್ಯೆ 2. 99 100 ಮತ್ತು 99 ಸಣ್ಣ ಸಂಖ್ಯೆ. ಹಾಗಾದ್ರೆ 99 198 ಆಗ್ತದೆ. 18 ಒಂದ್ ಕೇಳ ಮತ್ತೆ 2 ಮತ್ತು 18 ಒಂದು 19 198. ಹಾಗಾದ್ರೆ 99 ಮತ್ತು 100 ನಡುವೆ ಎಷ್ಟು ವರ್ಗ ಸಂಖ್ಯೆಗಳು, 99 ಸ್ಕ್ವೇರ್ ಮತ್ತು 100 ಸ್ಕ್ವೇರ್ ವರ್ಗ ಸಂಖ್ಯೆಗಳ ನಡುವೆ ಕಂಡುಬರುವಂತ ಸಂಖ್ಯೆಗಳಿವೆ. 99 ಮತ್ತು 100 ನಡುವೆ ಅಲ್ಲ. 99 ಸ್ಕ್ವೇರ್ ಇಲ್ಲಿ ಉದಾಹರಣೆಯಲ್ಲಿ ಒಂದು ಹಾಕಿಂದ ಗೊತ್ತಾ, 2 ಸ್ಕ್ವೇರ್ 4, 3 ಸ್ಕ್ವೇರ್ 9. ಈ 2 ವರ್ಗ ಮತ್ತು 3 ವರ್ಗ ನಡುವೆ ಕಂಡುಬರುವಂತ ಸಂಖ್ಯೆಗಳು. ಹಂಗ 99 ವರ್ಗ ಸಂಖ್ಯೆ ಒಂದು ಯಾವ್ದೋ ನಂಬರ್ ಬರ್ತೈತಿ, 100ಕ್ಕ 10,000 ಬರ್ತೈತಿ. ಅದರ ನಡುವೆ ಕಂಡುಬರುವಂತ ಒಟ್ಟು ಸಂಖ್ಯೆಗಳು ಎಷ್ಟು ಇರ್ತಾವಪ್ಪ ಅಂತಂದ್ರೆ 198 ಸಂಖ್ಯೆಗಳು ಇರ್ತಾವೆ. ಇಲ್ಲಿ 16 ವರ್ಗ 216, 18 280 ನಡುವೆ ಎಷ್ಟು ಸಂಖ್ಯೆಗಳು ಇರ್ತಾವೆ, 32 ಸಂಖ್ಯೆಗಳು ಇರ್ತಾವೆ. ಇದು ಪ್ರಶ್ನೆ ಸಂಖ್ಯೆ 7. ಈ ತರ ನೀವು ಬಿಡಿಸ್ಬೇಕು. ಇನ್ನ ಪ್ರಶ್ನೆ ಸಂಖ್ಯೆ 8 ನೋಡ್ಕೊಂಡ್ಬರ್ತೀರಿ. 8 ಯಾವ ತರ ಇದೆ, ಹೌದಾ? ಪ್ರಶ್ನೆ ಸಂಖ್ಯೆ 8 ಯಾವ ತರ ಇದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇದೇನ್ ಬಹಳ ಸಿಂಪಲ್ ಇದೆ. ಇದು ಹೌದಾ? ಇಲ್ಲೊಂದು ಚಿತ್ರ ಕೊಟ್ಟ, ಆ ಸಮಸ್ಯೆನೇ ನಾವೇನ್ ಮಾಡಬೇಕಪ್ಪ ಅಂತಂದಾಗ ಬಿಡಿಸ್ಕೊಬಹುದು. ಏನಿಲ್ಲ, ಒಂದು ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ಕೊಲ್ ಟು 2 ಸ್ಕ್ವೇರ್ ಇಸ್ಕೊಲ್ ಟು 3 ಸ್ಕ್ವೇರ್. ಏನಿಲ್ಲ, 1 ಇಂಟು 2 ಮಲ್ಟಿಪ್ಲಿಕೇಶನ್ 1 2 2 ಮುಂದಿನ ಸಂಖ್ಯೆ 3 ವರ್ಗ ಮಾಡ. ಈಗ ನೆಕ್ಸ್ಟ್ 2 3 ಎಷ್ಟಪ್ಪ ಅಂದಾಗ 6 ಮುಂದಿನ ಸಂಖ್ಯೆ 7 ಸ್ಕ್ವೇರ್ ಮಾಡ. ನೆಕ್ಸ್ಟ್ 3 4 12 ಮುಂದಿನ ಸಂಖ್ಯೆ 13. ಅದೇ ತರ 4 5 20 20 ಮುಂದಿನ ಸಂಖ್ಯೆ 21 ಸ್ಕ್ವೇರ್ ಅಂತೇಳಿ ನೀವು ಬರೀಬೇಕು. ನೆಕ್ಸ್ಟ್ 9 ಎಷ್ಟಪ್ಪ ಅಂತಂದ್ರೆ 90 ಸ್ಕ್ವೇರ್ ಐತಿ, ಮುಂದಿನ ಸಂಖ್ಯೆ 91 ಸ್ಕ್ವೇರ್. ಇಷ್ಟು ಬರೆದ್ರೆ ಸಾಕು. ಇದು ಅದು ಏನಾಗ್ತದಪ್ಪ ಅಂದ್ರೆ ವಿನ್ಯಾಸವನ್ನ ನಾವು ಪೂರ್ತಿಗೊಳಿಸಿದಾಗ ಆಗ್ತದೆ. ಇಷ್ಟೇ ಸಿಂಪಲ್ ಅದು. ಇನ್ನು ಇದನ್ನ ಬಿಟ್ರ ಕೊನೆಯ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ 9ನೇ ಪ್ರಶ್ನೆ ಈ ತರ, ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ ಮತ್ತು ಈ ಚಿಕ್ಕ ಚೌಕಗಳ ಸಂಖ್ಯೆಯ ವಿಭಾಜ್ಯ ಪೂರ್ತಿಸುವಿಕೆಯನ್ನು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟ. ಹಾಗಾದ್ರೆ ನಾವ್ ಏನ್ ಮಾಡಬೇಕಪ್ಪ ಅಂತಂದಾಗ ಸರಿಯಾಗಿ ಚಿತ್ರವನ್ನು ಅಬ್ಸರ್ವ್ ಮಾಡಿದಾಗ ಈ ಕಡೆ ದೊಡ್ಡ ಚೌಕಗಳು ಎಷ್ಟದ ಎಣಿಸ್ರಿ. ಲೈನ್ದಾಗ 1 2 3 4 5 6 7 8 9 ಅದಾವ. ಹಾಗಾದ್ರೆ ಈ ಕಡೆ 9 ಅದಾವ. ಈ ಸೈಡ್ ಏನ್ಸ್ ನೋಡ್ರಿ 1 2 3 4 4 ಹೌದಾ, 4 5 6 7 7 ಇನ್ನ 8 9 ಹಾಗಾದ್ರೆ ನಾವೇನ್ ಮಾಡಬೇಕು, ಅಡ್ಡ ಸಾಲ ಮತ್ತು ಕಂಬ ಸಾಲಗಳಲ್ಲಿ, ಅಡ್ಡ ಸಾಲಗಳಲ್ಲಿ ಕೂಡ ಎಷ್ಟದವಪ್ಪ ಅಂತ 9 ಅದಾವ, ಕಂಬ ಸಾಲಗಳಲ್ಲಿ ಕೂಡ ಎಷ್ಟದವಪ್ಪ ಅಂದ್ರೆ 9 ಅದಾವ. ಹಾಗಾದ್ರೆ 9 ಇಂಟು 9 ಮಾಡಿದ್ರೆ ಎಷ್ಟು ಬರ್ತೈತಿ, 81 ಬರ್ತದೆ. ಇನ್ನ ಒಂದು ದೊಡ್ಡ ಚೌಕದಲ್ಲಿ ಒಂದು ಇದ್ರಾಗ ಯಾವ್ದಾರ ಒಂದು ಎಣಿಸ್ರಿ. ದೊಡ್ಡ ಚೌಕದಲ್ಲಿ ಎಷ್ಟದ ನೋಡ್ರಿ 1 2 3 4 5 ಹಿಂಗು ಪಾಯ ಅದಾವ. 1 2 3 4 1 2 3 4 5 ಹಿಂಗು ಪಾಯ ಅಂದ್ರೆ 5 ಇಂಟು 5 ಎಷ್ಟಾಗಿರ್ತಾವ, ಒಂದು ಚೌಕದಾಗ 25 ಇರ್ತಾವ. ಹೌದಾ? ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ದೊಡ್ಡ ಚೌಕದಲ್ಲಿ ಏನಾಗಿರ್ತಾವಪ್ಪ ಅಂತ ಅಂದಾಗ 25 ಚೌಕಗಳಿವೆ. ಎಷ್ಟದಾವ, 25 ಚೌಕಗಳಿವೆ. ಹಾಗಾದ್ರೆ ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೇಳಿದಾಗ ಈಗ ದೊಡ್ಡ ಚೌಕಗಳು ಎಷ್ಟದಾವು, 81. ಒಂದು ಚೌಕದಾಗ ಎಷ್ಟು ಸಣ್ಣ ಏನದಾವ ಚೌಕಗಳು 25. ಇಬ್ಬರು ಗುಣಿಸ್ಬಿಡ್ಬೇಕು ಅಷ್ಟೇ. ಇವು ಗುಣಿಸ್ರಿ ಎಷ್ಟು ಬರ್ತದಪ್ಪ ಅಂತಂದಾಗ 2025 ಬರ್ತದೆ. ಎಷ್ಟು ಬಂತು, 2025 ಬಂತು. ಈ 2025 ನಾವು ಏನ್ ಮಾಡಬೇಕಪ್ಪ ಅಂದಾಗ ಅವಿಭಾಜ್ಯ ಅಪವರ್ತನೀಕರಣದಿಂದ ನಾವು ಮಾಡಬೇಕಾಗ್ತದೆ. ಅವಿಭಾಜ್ಯ ಅಪವರ್ತನೀಕರಣ ಅಂತಂದ್ರೇನು, 2025 ಅವಿಭಾಜ್ಯ ಅಪವರ್ತನೀಕರಣ ಮಾಡಿ ಕೊನೆಗೆ 5 ಇತ್ತು ಅಂದ್ರೆ 5ರಿಂದ ಸ್ಟಾರ್ಟ್ ಮಾಡಿ. 5 4 20, 5ಕ್ಕಿಂತ 2 ಸಣ್ಣ 0 ಕೊಟ್ಟರೆ 25 ಹಾಕದ 5 5 25. ನೆಕ್ಸ್ಟ್ 5 8 40, 5 1 5.
ನೆಕ್ಸ್ಟ್ 81 ಅಂತೂ 5 ಬಗ್ಗೆ ಹೋಗಲ್ಲ, 3 ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. 3 ಎರಡ್ಲೆ 6, 2 ಉಳಿತದ, 3 ಏಳೆ 21. ನೆಕ್ಸ್ಟ್ 3 9 27. ನೆಕ್ಸ್ಟ್ 3 3 9. ನೆಕ್ಸ್ಟ್ 3 1 3. ಯಾಕಂದ್ರೆ ಪೇರ್ ಸಿಕ್ಕು ನಮಗೆ. 5 ಒಂದು ಪೇರ್ ಸಿಕ್ತು, 3 ಒಂದು ಪೇರ್ ಸಿಕ್ತು, 3 ಒಂದು ಪೇರ್ ಸಿಕ್ತು. ಪೇರ್ಸ್ ಗಳನ್ನ ಬರೀರಿ ಇಲ್ಲಿ. 5 ಇಂಟು 5. ನೆಕ್ಸ್ಟ್ 3 ಇಂಟು 3. ನೆಕ್ಸ್ಟ್ 3 ಇಂಟು 3. ಯಾಕಂದ್ರೆ 5 ಒಂದು ಪೇರ, 3 ಒಂದು ಪೇರ. ನೆಕ್ಸ್ಟ್ ಈ 3 ಒಂದು ಪೇರ್. 5 3 15, 15 3 45. 45 ವರ್ಗ ಸಂಖ್ಯೆನೆ 2025 ಆಗಿರ್ತದ. ನಮಗವ್ರೇನು ವರ್ಗ ಸಂಖ್ಯೆ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ನ ಕೇಳಿಲ್ಲ. ಬದಲಾಗಿ ಬರೇ ಅದನ್ನ ಅವಿಭಾಜ್ಯ ವರ್ಗನೀಕರಣವನ್ನ ತೋರಿಸಲಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದು. 30 ಸಂಖ್ಯೆಯನ್ನು ಬರೀರಿ ಅಂತ ಕೊಟ್ಟಿದ್ರು. ನಾವು ಇಲ್ಲಿ ಬರ್ತಿದ್ದೇವೆ. ಇಷ್ಟು ನಿಮಗೆ ಎಕ್ಸರ್ಸೈಸ್ ಪ್ರಶ್ನೆಗಳನ್ನ ಇಲ್ಲಿ 9 ಪ್ರಶ್ನೆಗಳನ್ನು ಕೇಳಿದ್ರು. 9 ಪ್ರಶ್ನೆಗಳನ್ನ ಬಿಡಿಸಾಕಿದ್ದೇವೆ. ನೆಕ್ಸ್ಟ್ ಮುಂದುವರೆದ ಪೇಜಸ್ ನಲ್ಲಿ ಕೇಳುವಂತ ಮಾಹಿತಿಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಾನೆ. ಫಸ್ಟ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲಾ ವಿಡಿಯೋಗಳು ಏನಾಗ್ತಪ್ಪ ಅಂತ ನೇರವಾಗಿ ಸಿಗ್ತಾವೆ.